ಇಂಡಿಯಾ ಫಸ್ಟ್ಗೆ ಸ್ವಾಗತ. ನಾನು ವಿದ್ಯುಶ್ರೀ. ಅಯೋಧ್ಯೆಯ ಚಿನ್ನದ ಶಿಖರದ ಮೇಲೆ ಧರ್ಮಧ್ವಜ ಸ್ಥಾಪನೆಯಾಗಿದೆ. ಘನತೆ, ಏಕತೆ, ಸಾಂಸ್ಕೃತಿಕ ನಿರಂತರತೆ ಸಾರುವಂತಹ ಐತಿಹಾಸಿಕ ಕ್ಷಣವೊಂದು ನೆರವೇರಿದೆ. ಸಾವಿರಾರು ಭಕ್ತರು ಘಂಟಾ ಘೋಷಗಳ ನಾದದೊಂದಿಗೆ ಪ್ರಭು ರಾಮಚಂದ್ರನ ನಾಮ ಸ್ಮರಣೆ ಮಾಡಿದ್ರು. ಪ್ರಧಾನಿ ಮೋದಿ ರಾಮರಾಜ್ಯದ ಸಂಕಲ್ಪ ಮಾಡಿದ್ರು. 5-6 ಜನರ ನಡುವಿನ ಗುಟ್ಟಿನ ವ್ಯಾಪಾರ. ಪ್ರೊಫೆಷನಲ್ ಬಿಸಿನೆಸ್ ಮ್ಯಾನ್ ಡಿಕೆಶಿ ಸ್ಫೋಟಕ ಹೇಳಿಕೆ ಕಾಂಗ್ರೆಸ್ನಲ್ಲಿ ಕೋಲಾಹಲ ಎಬ್ಬಿಸಿದೆ. ಡೆಲ್ಲಿ ದಂಡಯಾತ್ರೆಗೂ ಸಜ್ಜಾಗದ ಕನಕಾಧಿಪತಿ ಹೈಕಮಾಂಡ್ಗೆ ಅಧಿಕಾರ ಸೂತ್ರವನ್ನು ನೆನಪಿಸಿದ್ದಾರೆ. ಆದರೆ ಈ ಒಪ್ಪಂದವೇ ಆಗಿಲ್ಲ ಅಂತ ಹೇಳಿ ಸಿಎಂ ಕ್ಯಾಂಪ್ ವಾದ ಮುಂದಿಟ್ಟಿದೆ. ಕರುನಾಡ ಪಟ್ಟ ಕದನದಿಂದ ಕಾಂಗ್ರೆಸ್ ಇಕ್ಕಟ್ಟಿಗೆ ಸಿಕ್ಕಾಕೊಂಡಿದೆ. ಎಐಸಿಸಿ ಅಧ್ಯಕ್ಷ ಖರ್ಗೆ ರಿಪೋರ್ಟ್ ಹೊತ್ತು ಡೆಲ್ಲಿಗೆ ರೀಚ್ ಆಗಿದ್ದಾರೆ. ಬೇಸರದಲ್ಲಿರುವ ರಾಹುಲ್ ಬಳಿ ಕ್ಲೈಮ್ಯಾಕ್ಸ್ ಬರೆಯಲಿದ್ದಾರೆ. ಗೊಂದಲಕ್ಕೆ ಫುಲ್ ಸ್ಟಾಪ್ ಇಡಿ ಅಂತ ಹೇಳಿದ್ದ ಸಿಎಂ ಮತ್ತು ಡಿಕೆಶಿ ನಡುವಿನ ಸಂಧಾನ ಸೂತ್ರ ಸಿದ್ಧವಾಗ್ತಾ ಇದೆ. ಒಂದ್ ಕಡೆ ರಾಜ್ಯ ರಾಜಕೀಯದಲ್ಲಿ ಸಿಎಂ ಕುರ್ಚಿಯ ಕಿಚ್ಚು ಧಗಧಗಿಸ್ತಾ ಇದೆ. ಇನ್ನೊಂದ್ ಕಡೆ ರೈತರ ಆಕ್ರೋಶದಿಂದ ಬೇತಿದ್ದಾರೆ. ರಾಜ್ಯದಲ್ಲಿ ಕಬ್ಬಿನ ಜ್ವಾಲೆಯ ಜೊತೆ ಭತ್ತ, ಮೆಕ್ಕೆಜೋಳ ಖರೀದಿ ಕೇಂದ್ರಕ್ಕಾಗಿ ಹೋರಾಟ ಶುರುವಾಗಿದೆ. ದಾವಣಗೆರೆಯಲ್ಲಿ ವಿಜಯೇಂದ್ರ, ರಾಯಚೂರಿನಲ್ಲಿ ನಿಖಿಲ್ ಸಾರಥ್ಯ ಸಿಕ್ತು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.